ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಸಿಚುವೇಶನ್ಸ್ ಟಾಸ್ಕ್ ಅನ್ನೋದು ಯಾಕೆಂತಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮಾತ್ರ ಗೊತ್ತಿರುತ್ತೆ. ಹೊರಗಡೆಯಿಂದ ನೋಡುವಂತಾರೆ ಬಿಕಾಸ್ 24 ಅವರ್ಸ್ ಏನ್ ಶೂಟ್ ಎಸ್ ಆಗಿರುತ್ತೆ ಅದು ಎಸ್ 1.5 ಅವರ್ ಮಾತ್ರ ಎಸ್ ಆಗುತ್ತೆ. ಬಟ್ ಅದರಲ್ಲಿ ನೋಡುವಂತಹ ವೀಕ್ಷಕರಾಗಿರ್ಬೋದು, ಕೆಲವು ಟ್ರೋಲರ್ಸ್ ಆಗಿರ್ಬೋದು, ಟ್ರೋಲ್ಸ್ ಅನ್ನ ಮಾಡ್ತಾರೆ. ಬಿಕಾಸ್ ಎಲ್ಲ 24 ಅವರ್ಸ್ ತೋರಿಸೋದಿಲ್ಲ. ಅದ್ರಲ್ಲಿ ಎಲ್ಲೆಲ್ಲಿ ಕತ್ರಿ ಹಾಕ್ಬೇಕು ಅಲ್ಲಿ ಕತ್ರಿ ಹಾಕಿರ್ತಾರೆ. ಸೊ ಹೌದು. ಟ್ರೋಲ್ಸ್ ವಿಚಾರ ಬಂದಾಗ ಕೆಲವೊಂದಷ್ಟು ಟ್ರೋಲ್ಸ್ ಆಗಿದೆ, ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗೂ ಆಗಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿದೆ, ತುಂಬಾ ಟ್ರೋಲ್ಸ್ ನೋಡಿದೆ ನಾನು. ನನಗೆ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ನನ್ನ ಪ್ರಕಾರ ಒಂದು 90% ಪಾಸಿಟಿವ್ ಆಗಿದೆ, ಇನ್ನೊಂದು 10% ನೆಗೆಟಿವ್ ಇದೆ ನನ್ನ ಪ್ರಕಾರ. ನಾನು ನೋಡ್ದಂಗೆ ಸೋಷಿಯಲ್ ಮೀಡಿಯಾ ಹೊರಗಡೆ ಬಂದ್ಮೇಲೆ ಅವ್ರ ಕ್ರಿಯೇಟಿವಿಟಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀರ, ಎಫರ್ಟ್ಸ್ ಹಾಕಿದಿರ ನಮ್ಗಳನ್ನ ಬೇರೆ ತರ ತೋರ್ಸೋದಕ್ಕೆ. ಖುಷಿಯಾಗಿದೆ, ಆಕ್ಚುಲಿ ನಿಜವಾಗ್ಲೂ ಖುಷಿಯಾಗಿದೆ. ತುಂಬಾ ಟ್ರೋಲ್ಸ್ ನೋಡಿ ನಕ್ಕಿದ್ದೀನಿ, ನಂದೇ ಟ್ರೋಲ್ಸ್ ನೋಡಿ ನಾನೇ ಎಂಜಾಯ್ ಮಾಡಿದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಬರ್ದಿರ್ಬೇಕಾದ್ರೆ ಸುಮ್ಮನೆ ಟ್ರೋಲ್ಸ್ ನೋಡ್ತಾ ಇರ್ತಿದ್ದೆ ನಾನು. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅವ್ರ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಆಕ್ಚುಲಿ. ಯಾವ್ದಾದ್ರು ಒಂದು ಶೇರ್ ಮಾಡೋದಾದ್ರೆ, ಇಂತ ಒಂದು ಇದನ್ನ ನೋಡಿ ಸಿಕ್ಕಾಪಟ್ಟೆ ನಾನು ನಗಾಡಿದ್ದೀನಿ ಅನ್ನೋದಾದ್ರೆ? ನಾನು ಆಕ್ಚುಲಿ ಚೈತ್ರನ್ ನೋಡಿ ತುಂಬಾ ನಕ್ಕಿದ್ದೀನಿ ನಾನು. ಅವಳು ಹಿಂಗ್ 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 ಅನ್ನೋದು, ಸ್ವಾಮಿ ಗೋವಿಂದ ಬಂತು ಅನ್ನೋದು, ಗೊಂಬೆ. ಗೊಂಬೆ, ಇದು ಚಿಕ್ಕ ಚಿಕ್ಕ ಗೊಂಬೆ ಅದೊಂದು, ಆಮೇಲೆ ಅವಳದು ಈ ದೃಷ್ಟಿ ತಕೊಂಡಿದ್ ಪೂಜೆ ಮಾಡ್ಕೊಂಡಿರೋದು, ಇವೆಲ್ಲ ಭಾರಿ ಮಜಾ ಕೊಟ್ಟಿದೆ ನನಗೆ.